next topic, that is a audit report. Now, what do you mean by audit report? Audit report means it is a report done by the auditor at the end of the audit program. ಆಡಿಟ್ ಎಲ್ಲ ಕಂಪನಿ ಆಡಿಟ್ ಆದ ನಂತರ ಕೊನೆಯದಾಗಿ ಆಡಿಟರ್ ಒಂದು ರಿಪೋರ್ಟ್ ಕೊಡಬೇಕು. ಕಂಪನಿಯಲ್ಲಿ ಕರೆಕ್ಟಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿದಾರಾ, ಅಕೌಂಟಿಂಗ್ ಸಿಸ್ಟಮ್ಸನ್ನು ಫಾಲೋ ಮಾಡಿದಾರಾ, ಅಥವಾ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೈಡ್ಲೈನ್ಸನ್ನು ಕಂಪನಿ ಆ್ಯಕ್ಟ್ ಮುಖಾಂತರ ಫಾಲೋ ಮಾಡಿದಾರಾ ಅಂತ ಚೆಕ್ ಮಾಡಿ ಆ ಎಂಡಲ್ಲಿ ಒಂದು ರಿಪೋರ್ಟ್ ಕೊಡಬೇಕು, ಫಾಲೋ ಮಾಡಿದಾರ ಇಲ್ವಾ ಅಂತ. ಸೊ ದಟ್ ರಿಪೋರ್ಟ್ ವಿ ಕಾಲ್ ಇಟ್ ಆಸ್ ಅ ಆಡಿಟ್ ರಿಪೋರ್ಟ್. ಆಡಿಟ್ ರಿಪೋರ್ಟ್ ಈಸ್ ಅ ಎಂಡ್ ರಿಸಲ್ಟ್ ಆಫ್ ದ ಆಡಿಟ್ ಪ್ರೋಗ್ರಾಮ್. ಆಡಿಟಿನ ಎಂಡ್ ರಿಸಲ್ಟ್ ಅಥವಾ ಎಂಡ್ ಪ್ರೋಗ್ರಾಮ್ ಈಸ್ ದ ಆಡಿಟ್ ರಿಪೋರ್ಟ್. ಇದನ್ನು ಎಲ್ಲ ಆಡಿಟ್ ಚೆಕ್ ಮಾಡಿದ ನಂತರ ಕೊನೆಗೆ ಆಡಿಟ್ ರಿಪೋರ್ಟು ಆಡಿಟರ್ ಕೊಡ್ತಾನೆ. ಸೊ ಕಂಪನಿಯಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಿದಾರಾ ಇಲ್ವಾ ಅಂತ ಆಡಿಟರ್ ರಿಪೋರ್ಟ್ ಕೊಡ್ತಾನೆ. ಎಸ್, ನಾವು ದ ಆಡಿಟ್ ರಿಪೋರ್ಟ್ ಈಸ್ ಅ ಸ್ಟೇಟ್ಮೆಂಟ್ ಥ್ರೂ ವಿಚ್ ಆ್ಯನ್ ಆಡಿಟರ್ ಸಬ್ಮಿಟ್ ಹಿಸ್ ಫೈಂಡಿಂಗ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್. ಅವನು ಏನಾದರೂ ಅದರಲ್ಲಿ ಮಿಸ್ಟೇಕ್ಸನ್ನು ಫೈಂಡ್ ಮಾಡಿದರೆ ಮತ್ತು ಅವನ ಒಪಿನಿಯನನ್ನು ಹೇಳಲಿಕ್ಕೆ, ಒಪಿನಿಯನ್ ಆನ್ ದ ಸ್ಟೇಟ್ ಆಫ್ ಅಫೇರ್ಸ್ ಆಫ್ ದ ಕಂಪನಿ ಆರ್ ಬಿಸ್ನೆಸ್. ಒಂದು ಬಿಸ್ನೆಸ್ ಇದು ಅಥವಾ ಕಂಪನಿದು ಆಡಿಟ್ ಮಾಡಿದ ನಂತರ ಅದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಅವನು ಸ್ಟೇಟ್ಮೆಂಟನ್ನು, ಅವನ ಒಪಿನಿಯನನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ಅವನು ಎಕ್ಸ್ಪ್ರೆಸ್ ಮಾಡುವ ಮೆಥಡಿಗೆ ಆಡಿಟ್ ರಿಪೋರ್ಟ್ ಅಂತ ಹೇಳ್ತೇವೆ. ದ ಆಡಿಟ್ ರಿಪೋರ್ಟ್ ಈಸ್ ಅ ಸ್ಟೇಟ್ಮೆಂಟ್ ಥ್ರೂ ವಿಚ್ ಆ್ಯನ್ ಆಡಿಟರ್ ಸಬ್ಮಿಟ್ಸ್ ಹಿಸ್ ಫೈಂಡಿಂಗ್ಸ್ ಆ್ಯಂಡ್ ಎಕ್ಸ್ಪ್ರೆಸ್ ಹಿಸ್ ಒಪಿನಿಯನ್. ಫೈಂಡಿಂಗ್ಸ್ ಹೇಳಿದರೆ ಮಿಸ್ಟೇಕ್ಸ್ ಏನಾದರೂ ಫೈಂಡ್ ಮಾಡಿದರೆ ಮತ್ತು ಅವನ ಓನ್ ಒಪಿನಿಯನನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಒಂದು ರಿಪೋರ್ಟ್ ಮಾಡ್ತಾರೆ ಕಂಪನಿಯ ಅಫೇರ್ಸಿನ ಬಗ್ಗೆ. ಸೊ ದಟ್ ರಿಪೋರ್ಟ್ ವಿ ಕಾಲ್ ಇಟ್ ಆಸ್ ಅ ಆಡಿಟ್ ರಿಪೋರ್ಟ್. ಇನ್ ಅನದರ್ ವರ್ಡ್ಸ್, ಇಟ್ ಈಸ್ ದ ಮೀಡಿಯಮ್. ಅಂದರೆ ಕಂಪನಿಯ ಒಂದು ಪ್ರೊಸೀಜರ್ಸ್ ಅಥವಾ ಕಂಪನಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಆಡಿಟರ್ ಅದನ್ನು ಬೇರೆಯವರಿಗೆ ಹೇಳಬೇಕು. ಲೈಕ್ ಶೇರ್ ಹೋಲ್ಡರ್ಸಿಗೆ ಅಥವಾ ಅದರ್ ಕ್ರೆಡಿಟರ್ಸಿಗೆ, ಡಿಬೆಂಚರ್ ಹೋಲ್ಡರ್ಸಿಗೆಲ್ಲ ಕಂಪನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಿದೆ ಇಲ್ವಾ ಅಂತ ಹೇಳಬೇಕು. ಸೊ ಆದ ಕಾರಣ ಆಡಿಟ್ ರಿಪೋರ್ಟ್ ಈಸ್ ಅ ಮೀಡಿಯಮ್ ಥ್ರೂ ವಿಚ್ ದ ಆಡಿಟರ್ ಎಕ್ಸ್ಪ್ರೆಸ್ ಹಿಸ್ ಒಪಿನಿಯನ್ ಆನ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದ ಬಿಸ್ನೆಸ್. ಬಿಸ್ನೆಸ್ಸಿನ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಅವನ ಓನ್ ಒಪಿನಿಯನನ್ನು ಎಕ್ಸ್ಪ್ರೆಸ್ ಮಾಡುವ ಒಂದು ಮಾಧ್ಯಮಕ್ಕೆ ಆಡಿಟ್ ರಿಪೋರ್ಟ್ ಅಂತ ಹೇಳ್ತೇವೆ. ದ ಆಡಿಟ್ ರಿಪೋರ್ಟ್, characteristics of audit report. It is a statement of facts collected and considered by the auditor, clear and concise words. It is a statement of facts. ಅಂದರೆ ಆಡಿಟ್ ರಿಪೋರ್ಟ್ ಈಸ್ ಅ ಸ್ಟೇಟ್ಮೆಂಟ್. ಇದು ಫ್ಯಾಕ್ಟ್ಸನ್ನು ಕಲೆಕ್ಟ್ ಮಾಡಿದವು. ಅಂದರೆ ಅವರು ಆಡಿಟ್ ಮಾಡುವಾಗ ಏನೆಲ್ಲ ಕನ್ಸಿಡರ್ ಮಾಡ್ತಾರೆ ಅದನ್ನು ಅವರು ರಿಪೋರ್ಟಲ್ಲಿ ಬರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಕರೆಕ್ಟಾಗಿ ಇದ್ದರೆ ಅವರು ಕರೆಕ್ಟಾಗಿ ರಿಪೋರ್ಟಲ್ಲಿ ಎಲ್ಲ ಸರಿ ಇದೆ ಅಂತ ಬರೀತಾರೆ. ಕರೆಕ್ಟಾಗಿ ಇಲ್ಲದಿದ್ದರೆ ಅವಾಗ ಇದೆಲ್ಲ ಥಿಂಗ್ಸ್ ಈ ಕಂಪನಿಯಲ್ಲಿ ಇರಲಿಲ್ಲ, ಈ ರೂಲ್ಸನ್ನು ಫಾಲೋ ಮಾಡಲಿಲ್ಲ ಅಂತ ಬರೀತಾರೆ. ಸೊ ಇಟ್ ಈಸ್ ಅ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್ ಕಲೆಕ್ಟೆಡ್. ಅಂದರೆ ಅವರು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಆಡಿಟ್ ರಿಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಒನ್, ಇಟ್ ಈಸ್ ದ ಮೀಡಿಯಮ್ ಥ್ರೂ ವಿಚ್ ದ ಆಡಿಟರ್ ಎಕ್ಸ್ಪ್ರೆಸ್ ಹಿಸ್ ಒಪಿನಿಯನ್ ಆನ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದ ಕಂಪನಿ. ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಅವರ ಓನ್ ಒಪಿನಿಯನನ್ನು ಎಕ್ಸ್ಪ್ರೆಸ್ ಮಾಡುವ ಒಂದು ವಿಧಾನ. ದಟ್ ಈಸ್ ಅ ರಿಪೋರ್ಟ್. ಆಡಿಟ್ ರಿಪೋರ್ಟ್ ಈಸ್ ಅ ಮೀಡಿಯಮ್ through which the auditor express his opinion on the financial statement of state of affairs of the company. Point number 3, it is an end product. Audit report is a end product of audit. Auditina ಕೊನೆಯ ಹಂತ. ಫಸ್ಟ್ ಲೆಸನ್ ಇಂದ ಇಲ್ಲಿ ತನಕ ಬಂದಿದ್ದೇವೆ. ಸೊ ಇದು ಲಾಸ್ಟ್ ಲೆಸನ್ ರಿಲೇಟೆಡ್ ಟು ದ ಆಡಿಟಿಂಗ್. ಸೊ ಇಟ್ ಈಸ್ ದ ಎಂಡ್ ಪ್ರಾಡಕ್ಟ್ ಆಫ್ ಆಡಿಟ್.
ಅಂದ್ರೆ ಆಡಿಟ್ ಮಾಡಿದ ನಂತರ ಫೈನಲ್ ರಿಸಲ್ಟ್ ಆಡಿಟರ್ ಕೊಡೋದಕ್ಕೆ ಆಡಿಟ್ ರಿಪೋರ್ಟ್ ಅಂತ ಹೇಳ್ತಾರೆ. ಇಟ್ ಈಸ್ ದ ಎಂಡ್ ಪ್ರಾಡಕ್ಟ್ ಆಫ್ ದ ಆಡಿಟ್. ಇಟ್ ಆಸ್ ಇಟ್ ಸಮ್ಮರೈಸಸ್ ದ ರಿಸಲ್ಟ್ ಆಫ್ ದ ಆಡಿಟ್ ವರ್ಕ್. ಆಡಿಟ್ ವರ್ಕಿನ ಸಮ್ಮರೈಸ್ಡ್ ರಿಸಲ್ಟ್ ಕರೆಕ್ಟ್ ಇದೆ ಇಲ್ಲ ಅಂತ ರಿಸಲ್ಟ್ ಕೊಡ್ತದೆ ನಿಮಗೆ. ನೋಡಿ, ಎಕ್ಸಾಮ್ ಇಸ್ ದ ಎಂಡ್ ಪ್ರಾಡಕ್ಟ್, ಇಸ್ ಇನ್ ಕರೆಕ್ಟ್. ಸೇಮ್ ಇಲ್ಲಿ ಕೂಡ ಎಕ್ಸಾಮ್ ಎಲ್ಲ ಚೆಕ್ ಮಾಡಿ ಆಗ್ತದೆ. ಸಾರಿ, ಮಾರ್ಕ್ಸ್ ಇಸ್ ದ ಎಂಡ್ ಪ್ರಾಡಕ್ಟ್. ಇಲ್ಲಿ ಕೂಡ ಹಾಗೇನೆ ಇವರೆಲ್ಲ ಚೆಕ್ ಮಾಡಿದ ನಂತರ ನಿಮ್ಗೆ ಮಾರ್ಕ್ಸ್ ಕೊಡ್ತೇವಲ್ಲ, ಹಾಗೇನೆ ಇವರು ಕರೆಕ್ಟ್ ಆಡಿಟರ್ ಕಂಪನಿಯಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಗೈಡ್ಲೈನ್ಸ್, ಕಂಪನೀಸ್ ಆಕ್ಟಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡ್ತಿದಾರಾ ಇಲ್ವಾ ಅಂತ ಒಂದು ರಿಸಲ್ಟ್ ಕೊಡ್ತಾರೆ. ಸೊ ದಟ್ ಈಸ್ ಅ ಆಡಿಟ್ ರಿಪೋರ್ಟ್. ಸಮ್ಮರೈಸಸ್ ದ ರಿಸಲ್ಟ್ ಆಫ್ ದ ಆಡಿಟ್ ವರ್ಕ್ ಕಂಡಕ್ಟೆಡ್ ಬೈ ದ ಆಡಿಟರ್. ನೆಕ್ಸ್ಟ್ ಒನ್, ದ ಆಡಿಟ್ ರಿಪೋರ್ಟ್ ಮೇ ಬಿ ಶಾರ್ಟ್ ಆರ್ ಲಾಂಗ್. ಇದು ದೊಡ್ಡದು ರಿಪೋರ್ಟ್, ದೊಡ್ಡ ಲಾಂಗ್ ಪೇಪರ್ ಅಲ್ಲಿ ಕೂಡ ಇರ್ಬೋದು ಅಥವಾ ಶಾರ್ಟ್ ಆಗಿ ಕೂಡ ಇರ್ಬೋದು. ಇಟ್ ಮೇ ಬಿ ಎ ಕ್ಲೀನ್ ರಿಪೋರ್ಟ್ ಆರ್ ಕ್ವಾಲಿಫೈಡ್ ರಿಪೋರ್ಟ್. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಕ್ಲೀನ್ ರಿಪೋರ್ಟ್ ಹೇಳಿದ್ರೆ ಕರೆಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ಫಾಲೋ ಮಾಡ್ತಾರೆ. ಕ್ವಾಲಿಫೈಡ್ ಹೇಳಿದ್ರೆ ಫಾಲೋ ಮಾಡೋದಿಲ್ಲ ಅಂತ. ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಲೆಟರ್ ಆರ್ ಮಿಯರ್ ಸ್ಟೇಟ್ಮೆಂಟ್. ಅಂದ್ರೆ ಆಡಿಟ್ ರಿಪೋರ್ಟ್ ಅದು ಸ್ಟೇಟ್ಮೆಂಟ್ ಅಲ್ಲಿ ಕೂಡ ಇರ್ಬೋದು ಅಥವಾ ಲೆಟರ್ ಅಲ್ಲಿ ಕೂಡ ಇರ್ಬೋದು. ದೆನ್ ಇಟ್ ಈಸ್ ಡ್ಯೂಲಿ ಸೈನ್ ಬೈ ದ ಆಡಿಟರ್ ಅಂಡ್ ಅಟ್ಯಾಚ್ ಟು ದ ಬ್ಯಾಲೆನ್ಸ್ ಶೀಟ್ ಆಫ್ ದ ಕಂಪನಿ. ಇದಕ್ಕೆ ಆಡಿಟರ್ ಸೈನ್ ಮಾಡಿ ಅದರ ಬ್ಯಾಲೆನ್ಸ್ ಶೀಟ್ ಅನ್ನು ಕೂಡ ಅಟ್ಯಾಚ್ಮೆಂಟ್ ಮಾಡ್ತಾರೆ. ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ audit report. Next one, importance of audit report. An auditor is a very important document, or audit report is an important document. That is a very important document. The importance of audit report is due to the following reason. Point number 1, audit report is a statutory requirements in case of company audit. ಕಂಪನಿ ಆಡಿಟ್ ಅಲ್ಲಿ ಆಡಿಟ್ ರಿಪೋರ್ಟ್ ಇಸ್ ಅ ಸ್ಟ್ಯಾಟ್ಯುಟರಿ ರಿಕ್ವೈರ್ಮೆಂಟ್ಸ್. ಅಂದ್ರೆ ಲಾದಲ್ಲಿ ಹೇಳಿದೆ ಕಂಪನಿಯ ಆಡಿಟ್ ಮಾಡಿದ್ರೆ ಆವಾಗ ಅವರು ಆಡಿಟ್ ರಿಪೋರ್ಟ್ ಅನ್ನು ಮಾಡಲೇಬೇಕು. ಸೊ ದಟ್ ಈಸ್ ಅ ಸ್ಟ್ಯಾಟ್ಯುಟರಿ ರಿಕ್ವೈರ್ಮೆಂಟ್ಸ್. ಪಾಯಿಂಟ್ ನಂಬರ್ 2, ಆಡಿಟ್ ರಿಪೋರ್ಟ್ ಇಸ್ ದ ಎಂಡ್ ಪ್ರಾಡಕ್ಟ್ ಆಫ್ ದ audit. Audit report is the end product of the audit. It summarizes the result of the audit work done by the auditor. Auditor ಏನು ಕೆಲಸ ಮಾಡಿದ್ದಾರೆ ಅದರ ಸಮ್ಮರೈಸ್ ಆಗಿ ಇಲ್ಲಿ ಬರೆದಿದ್ದಾರೆ. ನೆಕ್ಸ್ಟ್ ಒನ್, ಇಟ್ ಈಸ್ ದ ಮೀಡಿಯಂ ಥ್ರೂ ವಿಚ್ ದ ಆಡಿಟರ್ ಎಕ್ಸ್ಪ್ರೆಸ್ ಇಸ್ ಒಪಿನಿಯನ್. ಅವನ ಒಪಿನಿಯನ್ ಅನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಇದೊಂದು ಮೀಡಿಯಂ. ಆಡಿಟ್ ರಿಪೋರ್ಟ್ ಇಸ್ ದ ಮೀಡಿಯಂ through which the auditor express his opinion on the state of affairs of the business. Next one, it gives satisfaction to the shareholders. Audit report gives satisfaction to the shareholders. Shareholders ಗೆ satisfaction ಕೊಡ್ತದೆ. ಯಾಕೆಂದ್ರೆ properly maintained and showing the true and fair financial view of the financial positions of the business. ಈಗ ಕಂಪನಿಯವರು ಎಲ್ಲ ಎಂಟ್ರೀಸ್ ಅನ್ನೆಲ್ಲ ಪಾಸ್ ಮಾಡಿ ಕರೆಕ್ಟ್ ಆಗಿ ಶೋ ಮಾಡಿದಾರ ಇಲ್ವಾ ಅಂತ ಶೇರ್ ಹೋಲ್ಡರ್ಸ್ಗೆ ನಂಬಿಕೆ ಇರುವುದಿಲ್ಲ. ಈಗ ಆಡಿಟರ್ ಅದನ್ನು ಚೆಕ್ ಮಾಡಿ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ಆಡಿಟ್ ರಿಪೋರ್ಟ್ ಗಿವ್ಸ್ ಅ ಸ್ಯಾಟಿಸ್ಫ್ಯಾಕ್ಷನ್ ಟು ದ ಶೇರ್ ಹೋಲ್ಡರ್ಸ್ ಅಂಡ್ ಇಟ್ ಈಸ್ ಎವಿಡೆನ್ಸ್ ಆಫ್ ದ ಆಡಿಟ್ ವರ್ಕ್. ಆಡಿಟರ್ ಆಡಿಟ್ ವರ್ಕ್ ಮಾಡಿದಾರೆ ಅಂತ ಹೇಳಲಿಕ್ಕೆ ಇದೊಂದು ಪ್ರೂಫ್. ದಟ್ ಈಸ್ ದ ಎವಿಡೆನ್ಸ್ ಆಫ್ ದ ಆಡಿಟ್ ವರ್ಕ್. ದೆನ್ ಇಟ್ ಈಸ್ ಅ ಟ್ಯಾಂಜಿಬಲ್ ಪ್ರೂಫ್. ಅಂದ್ರೆ ಆಡಿಟ್ ರಿಪೋರ್ಟ್ ಪೇಪರ್ ಅಲ್ಲಿ ಇರ್ತದೆ ಅಥವಾ ಮೇಲ್ ಅಲ್ಲಿ ಇರ್ತದೆ, ಆದ ಕಾರಣ ಇದು ಟ್ಯಾಂಜಿಬಲ್ ಪ್ರೂಫ್ ಆಫ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದ ಕಂಪನಿ. Next one, types of the audit report. Very important. Here 2 types of audit reports are there. One is the clean, clear and unqualified. Clean, clear and unqualified or positive report. Clean, clear, unqualified or positive report. ಇದೆಲ್ಲ ಹೇಳಿದ್ರೆ ಒಂದೇ. ನೋಡಿ, ಅನ್ಕ್ವಾಲಿಫೈಡ್ ಹೇಳಿದ್ರೆ ಪಾಸಿಟಿವ್, ಕ್ವಾಲಿಫೈಡ್ ಹೇಳಿದ್ರೆ ನೆಗೆಟಿವ್. ಇದನ್ನು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಕ್ಲೀನ್, ಕ್ಲಿಯರ್, ಅನ್ಕ್ವಾಲಿಫೈಡ್ ಆರ್ ಪಾಸಿಟಿವ್ ರಿಪೋರ್ಟ್ ಹೇಳಿದ್ರೆ ಒಂದು ರಿಪೋರ್ಟ್. ಅದನ್ನು ಇನ್ನೊಂದು ಟೈಪ್ ಕ್ವಾಲಿಫೈಡ್, ಎಡ್ವರ್ಸ್ ಆರ್ ನೆಗೆಟಿವ್ ರಿಪೋರ್ಟ್. ನೀವು ಇಲ್ಲಿ ಕ್ವಾಲಿಫೈಡ್ ಅಂತ ಹೇಳುವಾಗ ನೀವು ಅದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಡಿ. ಅನ್ಕ್ವಾಲಿಫೈಡ್ ಹೇಳಿದ್ರೆ ಪಾಸಿಟಿವ್, ಕ್ವಾಲಿಫೈಡ್ ಹೇಳಿದ್ರೆ that is a negative report. Here 2 types of report. One is the unqualified, another one is the qualified or positive or negative report.
or adverse report. Here two types of audit report. One is the unqualified report and qualified report. Short notes ಗೆ ಹೆಚ್ಚಾಗಿ unqualified report ಕೇಳ್ತಾರೆ. Sorry, qualified report ಅನ್ನು ಕೇಳ್ತಾರೆ. Yes, point number 1, clean or unqualified report. If the auditor is completely satisfied with the truth of the and fairness of the books of account, ಒಂದು ಆಡಿಟ್ ಮಾಡುವಾಗ ಅವರಿಗೆ ಆ ಕಂಪನಿಯವರು ಕರೆಕ್ಟ್ ಅಕೌಂಟಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ಫಾಲೋ ಮಾಡಿದ್ದಾರೆ, ಕಂಪನಿ ಆಕ್ಟಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ಫಾಲೋ ಮಾಡಿದ್ದಾರೆ, ಅಥವಾ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅನ್ನು ಫಾಲೋ ಮಾಡಿದ್ದಾರೆ ಮತ್ತು ಎಲ್ಲ ಕರೆಕ್ಟ್ ಇದೆ ಅಂತ ಅಂದ್ರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಆಡಿಟರ್ ಅನ್ಕ್ವಾಲಿಫೈಡ್ ಅಥವಾ ಕ್ಲಿಯರ್ ರಿಪೋರ್ಟ್ ಕೊಡ್ತಾನೆ. ಅಂದ್ರೆ ಎಲ್ಲ ಕರೆಕ್ಟ್ ಇದ್ರೆ ಆಡಿಟರ್ ಕ್ಲಿಯರ್ ರಿಪೋರ್ಟ್ ಕೊಡ್ತಾನೆ ಆರ್ ಅನ್ಕ್ವಾಲಿಫೈಡ್ ರಿಪೋರ್ಟ್ ಕೊಡ್ತಾನೆ. ದಟ್ ರಿಪೋರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್, ಕಂಪನಿಯು ಕರೆಕ್ಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ಫಾಲೋ ಮಾಡಿದ್ರೆ ಆಗ ಆಡಿಟರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಆಗ ಆಡಿಟರ್ ಕ್ಲೀನ್ ಆರ್ ಅನ್ಕ್ವಾಲಿಫೈಡ್ ರಿಪೋರ್ಟ್ ಅನ್ನು ಕೊಡ್ತಾನೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ clean or unqualified report. If the auditor is completely satisfied with the truth and fairness of the books of account and the balance sheet and the profit and loss account, he gives clean or unqualified report. If the auditor is fully satisfied that that is nothing objectable in the books of account and balance sheet of and the profit and loss account, ಅಂದ್ರೆ ಅವನಿಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆಗಿರ್ಬೋದು ಅಥವಾ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಇರ್ಬೋದು ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲಿ ಏನು ಕೂಡ ಡೌಟ್ಸ್ ಅಥವಾ ಮಿಸ್ಟೇಕ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಆಗದಿದ್ರೆ ಕರೆಕ್ಟ್ ಆಗಿ ಇದ್ರೆ ಆಗ ಆಡಿಟರ್ ಕ್ಲೀನ್ ಅಥವಾ ಅನ್ಕ್ವಾಲಿಫೈಡ್ ರಿಪೋರ್ಟ್ ಅನ್ನು ಕೊಡ್ತಾನೆ. he gives clean report. In other words, he gives his opinion without any reservation. So clean report ಹೇಳಿದ್ರೆ ಇಲ್ಲಿ that is a good clean report ಹೇಳಿದ್ರೆ good report. Next one, that is a next one, unqualified or qualified report or adverse report. ಅದರ opposite, clean or unqualified na opposite, qualified report or adverse report. ಕ್ವಾಲಿಫೈಡ್ ರಿಪೋರ್ಟ್ ಹೇಳಿದ್ರೆ ಈಗ ಆಡಿಟರ್ಗೆ ಯಾವುದಾದ್ರೂ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಆಗಿರ್ಬೋದು, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಆಗಿರ್ಬೋದು, ಅಥವಾ ಕಂಪನೀಸ್ ಆಕ್ಟ್ ಅನ್ನು ಫಾಲೋ ಮಾಡೋದ್ರಲ್ಲಿ ಇರ್ಬೋದು, ಅಥವಾ ಡೈರೆಕ್ಟರ್ಸ್ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಅನ್ನು ಆಡಿಟರ್ಗೆ ಕೊಡದಿದ್ರೆ ಆಗ ಆಡಿಟರ್ ನೆಗೆಟಿವ್ ಆಗಿ ರಿಪೋರ್ಟ್ ಕೊಡ್ತಾನೆ. ಸೊ ದಟ್ ರಿಪೋರ್ಟ್ ವಿ ಕಾಲ್ ಇಟ್ ಆಸ್ ಎ ನೆಗೆಟಿವ್ ರಿಪೋರ್ಟ್ ಆರ್ ಅಡ್ವರ್ಸ್ ರಿಪೋರ್ಟ್ ಆರ್ ಕ್ವಾಲಿಫೈಡ್ ರಿಪೋರ್ಟ್. ಅಂದ್ರೆ ಇದು ಸಿಗಬಾರ್ದು, ಯಾಕೆಂದ್ರೆ ಇದು ಕಂಪನಿ ಕರೆಕ್ಟ್ ಇಲ್ಲ ಅಂತ ರಿಪೋರ್ಟ್ ಕೊಡ್ತಾನೆ. When an auditor finds some irregularities in the books of accounts ಅಲ್ಲಿ ಕೆಲವು irregularities ಅನ್ನು ಫೈಂಡ್ ಮಾಡಿದ್ರೆ in the financial statement, he invites the attention of the director to the irregularities and suggests to the directors the way in which the accounts or the financial statement should be altered. ಈಗ ಆಡಿಟರಿಗೆ ಏನಾದರೂ ಇರ್ರೆಗ್ಯುಲಾರಿಟೀಸ್ ಅನ್ನು ಫೈಂಡ್ ಔಟ್ ಮಾಡಿದ್ರೆ ಆ ಇರ್ರೆಗ್ಯುಲಾರಿಟೀಸ್ ಅನ್ನು ಆಡಿಟರ್ನ ಅಟೆನ್ಷನ್ಗೆ ತಂದು ಕೂಡ ಅವನು ಅದರ ಬಗ್ಗೆ ಏನು ಕೂಡ ಸಜೆಷನ್ ತಗೊಳ್ಳದೆ ಅದನ್ನು ಆಲ್ಟರ್ ಮಾಡದೆ ಹಾಗೇನೆ ಅವನು ಆಡಿಟರ್ಗೆ ಏನಾದರೂ ಹೆಲ್ಪ್ ಮಾಡದೆ ರಾಂಗ್ ಆಗಿ ಟ್ರೀಟ್ಮೆಂಟ್ ಡೈರೆಕ್ಟರ್ ಮಾಡಿದ್ರೆ ಆಗ ಆಡಿಟರ್ will give that is a qualified report or adverse report. If the directors refuse to
alter the accounts or the financial statement as per the suggestion of the auditor gives a report mentioning the irregularities. ಅಂದ್ರೆ ಆಡಿಟರ್ ರಿಪೋರ್ಟ್ ಅಲ್ಲಿ ಬರೀತಾನೆ, ಈ ಕಂಪನಿಯವರು ಕರೆಕ್ಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ಫಾಲೋ ಮಾಡಲಿಲ್ಲ, ನಾನು ಕೆಲವೆಲ್ಲ ವಿಷಯವನ್ನು ಡೈರೆಕ್ಟರ್ಸಿಗೆ ತಂದ್ರೂ ಕೂಡ ಅವರು ಕರೆಕ್ಷನ್ ಮಾಡಲಿಕ್ಕೆ ರೆಡಿ ಇರಲಿಲ್ಲ ಅಂತ ಇವನು ರಿಪೋರ್ಟ್ ಅಲ್ಲಿ ಕೊಡ್ತಾನೆ. ಇಫ್ ಆಸ್ ಪರ್ ದ ಸಜೆಷನ್ಸ್ ಆಫ್ ದ ಆಡಿಟರ್ ಗಿವ್ಸ್ ಅ ರಿಪೋರ್ಟ್ ಮೆನ್ಷನಿಂಗ್ ದ ಇರ್ರೆಗ್ಯುಲಾರಿಟೀಸ್. ಆ ಇರ್ರೆಗ್ಯುಲಾರಿಟೀಸ್ ಅನ್ನು ಮೆನ್ಷನ್ ಮಾಡಿದ್ರು ಕೂಡ ಇನ್ ಸರ್ಟನ್ ಕೇಸಸ್ directors not ready to alter that transactions. In that time auditor gives a report. That report we call it as a qualified report. So qualified report is a report in which the auditor insert any qualifications, modifications or reservations. ಅಂದ್ರೆ ಕ್ವಾಲಿಫೈಡ್ ರಿಪೋರ್ಟ್ ಸಿಕ್ಕಿದ್ರೆ ಅದು ಕಂಪನಿಗೆ ಒಳ್ಳೇದಲ್ಲ, ಆಗ ಅವರು ಏನೆಲ್ಲ ಮೋಡಿಫೈ ಮಾಡಬೇಕು ಅಂತ ರಿಪೋರ್ಟ್ ಅಲ್ಲಿಯೇ ಬರ್ದಿರ್ತಾರೆ. ಸೊ ಇಟ್ ಈಸ್ ಅ ಬ್ಯಾಡ್ ಟು ದ ಕಂಪನಿ, ಇಟ್ ಇಂಪ್ರೆಸ್ ದ ಬ್ಯಾಡ್ ಟು ದ ಕಂಪನಿ. ಇದರಿಂದ ಶೇರ್ ವ್ಯಾಲ್ಯೂ ಎಲ್ಲ ಕಡಿಮೆ ಕೂಡ ಆಗ್ಬೋದು, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಬೇರೆ ಇನ್ವೆಸ್ಟಿಗೇಟರ್ ಅನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಆ ಕಂಪನಿಗೆ ಕಳಿಸ್ಬೋದು. ಸೊ ಕ್ವಾಲಿಫೈಡ್ ರಿಪೋರ್ಟ್ ಸಿಗಲೇಬಾರ್ದು ಕಂಪನಿಗೆ. ಎಸ್, ಆನ್ ಆಡಿಟರ್ ಗಿವ್ಸ್ ಅ ಕ್ವಾಲಿಫೈಡ್ ರಿಪೋರ್ಟ್ ಅಂಡರ್ ದ ಫಾಲೋವಿಂಗ್ ಸರ್ಕಮ್ಸ್ಟೆನ್ಸಸ್. ಈ ಎಲ್ಲ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಆಡಿಟರ್ ಕ್ವಾಲಿಫೈಡ್ ರಿಪೋರ್ಟ್ ಕೊಡ್ತಾನೆ. ಪಾಯಿಂಟ್ ನಂಬರ್ 1, ಇಫ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಅಕೌಂಟ್ಸ್, ಅವನಿಗೆ ಅಕೌಂಟ್ಸ್ ಅಥವಾ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗದಿದ್ರೆ, ದಟ್ ಮೀನ್ಸ್ ದೇ ಡು ನಾಟ್ ಫಾಲೋ ಎನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ರಿಲೇಟೆಡ್ ಟು ದ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಇನ್ ದಟ್ ಟೈಮ್ ಆಡಿಟರ್ ಗಿವ್ಸ್ ಅ qualified report. Point number 2, when proper books of accounts are required by law have not been maintained. ಇಲ್ಲಿ ಬುಕ್ಸ್ ಆಫ್ ಅಕೌಂಟ್ ಅನ್ನು ಲಾದ ಪ್ರಕಾರವೇ ಮೇಂಟೈನ್ ಮಾಡಬೇಕು. ಕಂಪನೀಸ್ ಆಕ್ಟ್ ಆಫ್ 2013 act is there. Now the company employees must follow this law, but when the proper books of account as required by law have not been maintained, law the mukantara books are maintain ಮಾಡದಿದ್ರೆ auditor qualified report ಅನ್ನು ಕೊಡ್ತಾನೆ. Where there is a material misstatement in the financial statement, ಅಂದ್ರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ರಾಂಗ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಟ್ರೆ ಆವಾಗ ಆಡಿಟರ್ ದೇ ಗಿವ್ಸ್ ದ ಕ್ವಾಲಿಫೈಡ್ report. Then the explanation sought by the auditor are not made available to him. ಆಡಿಟರ್ಗೆ ಕೆಲವು ಸರಿ ಡೌಟ್ಸ್ ಬರ್ತದೆ. ಸೊ ಆ ಡೌಟ್ಸ್ ಬಂದರೆ ಅದನ್ನು ಕ್ಲಾರಿಫೈ ಮಾಡದಿದ್ರೆ, ಎಕ್ಸ್ಪ್ಲನೇಷನ್ ಅನ್ನು ಕರೆಕ್ಟ್ ಆಗಿ ಆಡಿಟರ್ಗೆ ಕೊಡದಿದ್ರೆ, ಇನ್ ದ ಟೈಮ್ ಆಲ್ಸೋ ಆಡಿಟರ್ ಗಿವ್ಸ್ ಅ ಕ್ವಾಲಿಫೈಡ್ ರಿಪೋರ್ಟ್. ವೆನ್ ದ ಎಕ್ಸ್ಪ್ಲನೇಷನ್ ಸಾಟ್ ಬೈ ದ ಆಡಿಟರ್ ಡಿಮಾಂಡ್ ಮಾಡ್ತಾನೆ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ, ಬಟ್ ಆರ್ ನಾಟ್ ಮೇಡ್ ಅವೈಲೇಬಲ್ ಟು ಹಿಮ್, ಅವನಿಗೆ ಯಾರು ಕೂಡ ಆ ಎಕ್ಸ್ಪ್ಲನೇಷನ್ ಕೊಡುದಿಲ್ಲ. ಇನ್ ದಟ್ ಟೈಮ್ ಆಲ್ಸೋ ಆಡಿಟರ್ ಗಿವ್ಸ್ ಅ ಕ್ವಾಲಿಫೈಡ್ ರಿಪೋರ್ಟ್. When the auditor is not satisfied with the information of explanations, in certain cases directors or any employees gives the information related to that particular doubts, but he was not satisfied that information or explanation. In that time also auditor gives a qualified report. When he finds some discrepancy in the treatment of certain items ಅನ್ನು ಡಿಸ್ಕ್ರಿಪೆನ್ಸಿ ಆಗಿ ಟ್ರೀಟ್ ಮಾಡಿದ್ರೆ ಆವಾಗ ಕೂಡ ಆಡಿಟರ್ ಕ್ವಾಲಿಫೈಡ್ ಆಡಿಟ್ ರಿಪೋರ್ಟ್ ಕೊಡ್ತಾನೆ. ದೆನ್ ಓವರ್ ವ್ಯಾಲ್ಯೂಡ್ ಆರ್ ಅಸೆಟ್ಸ್ ಆರ್ ಓವರ್ ವ್ಯಾಲ್ಯೂಡ್ ಆರ್ ಅಂಡರ್ ವ್ಯಾಲ್ಯೂಡ್. ಓವರ್ ವ್ಯಾಲ್ಯೂಡ್ ಮೀನ್ಸ್, ಫಾರ್ ಎಕ್ಸಾಂಪಲ್, asset values is 50,000, but he that balance sheet return that is a 55,000. Undervalued means return 40,000, that is a overvalued or undervalued. Then he thinks that the balance sheet and the profit and loss account do not exhibit the true and fair view of the state of affairs of the company's affairs. ಅಂದ್ರೆ ಬ್ಯಾಲೆನ್ಸ್ ಶೀಟ್ ಕರೆಕ್ಟ್ ಆಗಿ ಶೋ ಮಾಡದಿದ್ರು ಕೂಡ ಆಡಿಟರ್ ಕ್ವಾಲಿಫೈಡ್ ರಿಪೋರ್ಟ್ ಕೊಡ್ತಾನೆ. ನೆಕ್ಸ್ಟ್ ಒನ್, ಬ್ಯಾಲೆನ್ಸ್ ಶೀಟ್ ಅಂಡ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆರ್ ನಾಟ್ ಇನ್ ದ ಅಗ್ರಿಮೆಂಟ್ ವಿತ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಇದ್ದ ಹಾಗೇನೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಶೋ ಮಾಡೋದಿಲ್ಲ. ಇನ್ ದಟ್ ಟೈಮ್ ಆಲ್ಸೋ
now the auditor gives a qualified report. Then when the accounts do not disclose the true and fair views, accounts ಅಲ್ಲಿ ಕರೆಕ್ಟ್ ಆಗಿ ಡಿಸ್ಕ್ಲೋಸ್ ಮಾಡೋದಿಲ್ಲ, ಅಂದ್ರೆ ಕರೆಕ್ಟ್ ಅಮೌಂಟ್ ಅನ್ನು ಮೆನ್ಷನ್ ಮಾಡೋದಿಲ್ಲ. ಇನ್ ದಟ್ ಟೈಮ್ ಆಲ್ಸೋ ಆಡಿಟರ್ ಗಿವ್ಸ್ ಅ this one qualified report. Then inadequate provisions for bad and doubtful debts and secret results have been created. In that time also auditor gives a qualified report. When the auditor makes a qualified report, he must specify in his report what point he is not satisfied. ಈಗ ಆಡಿಟರ್ ಕ್ವಾಲಿಫೈಡ್ ರಿಪೋರ್ಟ್ ಕೊಟ್ರೆ, ಕ್ವಾಲಿಫೈಡ್ ಮೀನ್ಸ್ ನೆಗೆಟಿವ್ ರಿಪೋರ್ಟ್, ಈ ಕಂಪನಿಯಲ್ಲಿ ಕರೆಕ್ಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡೋದಿಲ್ಲ ಅಂತ. ವೆನ್ ದ ಆಡಿಟರ್ ಮೇಕ್ಸ್ ಎ ಕ್ವಾಲಿಫೈಡ್ ರಿಪೋರ್ಟ್, ಹಿ ಮಸ್ಟ್ ಸ್ಪೆಸಿಫೈ ಇಸ್ ರಿಪೋರ್ಟ್ ಆನ್ ವಾಟ್ ಪಾಯಿಂಟ್ ಹಿ ಈಸ್ ನಾಟ್ ಸ್ಯಾಟಿಸ್ಫೈಡ್ ಆರ್ ವಿಚ್ ಲೀಗಲ್ ಪ್ರೊವಿಷನ್ಸ್ ಹ್ಯಾವ್ ನಾಟ್ ಬೀನ್ ಕಂಪೇರ್ಡ್. ಯಾವ ಪಾಯಿಂಟ್ಸಿಗೆ ಯಾವ ಪಾಯಿಂಟ್ಸ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಥವಾ ಯಾವ ಲೀಗಲ್ ಪ್ರೊವಿಷನ್ ಕಂಪನಿ ಫಾಲೋ ಮಾಡಲಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಬೇಕು ಅಂತ ಹೇಳಿದ್ದಾರೆ. ಎಸ್, ದೀಸ್ ಆರ್ ದ ಪಾಯಿಂಟ್ಸ್ ರಿಲೇಟೆಡ್ ಟು ದ ಆಡಿಟರ್ ಗಿವ್ಸ್ ಅ ಕ್ವಾಲಿಫೈಡ್ ರಿಪೋರ್ಟ್ ಅಂಡರ್ ದ following circumstances. Yes, these are the two types of audit report. That is, one is the clear or unqualified, another one is the ಕ್ವಾಲಿಫೈಡ್. ಕ್ಲಿಯರ್ ಹೇಳಿದ್ರೆ ಕರೆಕ್ಟ್ ಇದೆ ಅಂತ ರಿಪೋರ್ಟ್ ಕೊಡೋದು, ಕ್ವಾಲಿಫೈಡ್ ಹೇಳಿದ್ರೆ ಅದು ಕಂಪನಿ ಕರೆಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾ ಇಲ್ಲ ಅಂತ ರಿಪೋರ್ಟ್ ಕೊಡೋದು. ಸೊ ದಟ್ ಈಸ್ ಅ ನೆಗೆಟಿವ್ ರಿಪೋರ್ಟ್. ನೆಕ್ಸ್ಟ್, ದಟ್ ಈಸ್ ಅ ಕಂಪನೀಸ್ ಆಡಿಟ್ ರಿಪೋರ್ಟ್ ಅಂಡರ್ ದ ಆರ್ಡರ್ 2003. ಇನ್ನೊಮ್ಮೆ ಹೇಳ್ತೇನೆ, ಕಂಪನಿ ಆಡಿಟ್ ರಿಪೋರ್ಟ್ ಆರ್ಡರ್ 2003 ಇದು 1988 ಅಲ್ಲಿ ಪಾಸ್ ಆಗಿದೆ. That is a manufacturing and other companies report. Manufacturing and other companies order report. Manufacturing and other companies order report 1988 ಅಲ್ಲಿ ಕಂಪನೀಸ್ ಆಕ್ಟ್ ಮುಖಾಂತರ ಪಾಸ್ ಆಗಿದೆ. ಅದರಲ್ಲಿ ಏನು ಹೇಳ್ತಾರೆ ಅಂದ್ರೆ, ಕೆಲವೆಲ್ಲ ಆಡಿಟ್ ಕಂಪನೀಸ್ ದೇ ಮಸ್ಟ್ ಡಿಸ್ಕ್ಲೋಸ್ ಆಲ್ ದಿಸ್ ಇನ್ಫಾರ್ಮೇಶನ್ ಇನ್ ದ ರಿಪೋರ್ಟ್ ಅಲ್ಲಿ ಹೀಗೆ ಇರಬೇಕು ಅಂತ ಈ ಆರ್ಡರ್ ಅಲ್ಲಿ ಹೇಳಿದೆ. ಸೊ ಅದನ್ನು ಈಗ 2003 ಅಲ್ಲಿ ಸ್ವಲ್ಪ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಸೊ ಅಂಡರ್ ಸೆಕ್ಷನ್ 227 ಸಬ್ಸೆಕ್ಷನ್ 4A ಆಫ್ ದಿ ಕಂಪನೀಸ್ ಆಕ್ಟ್, ದ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಇಶ್ಯೂಡ್ ದ ರಿವೈಸ್ಡ್, ಓಲ್ಡ್ ಇತ್ತಲ್ಲ ಕಂಪನೀಸ್ ಆಡಿಟ್ ರಿಪೋರ್ಟ್ 2003 ಮೊದಲು ಏನಿತ್ತಂದ್ರೆ MAOCARO ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಅದರ್ ಕಂಪನೀಸ್ ಆಡಿಟರ್ಸ್ ರಿಪೋರ್ಟ್ ಆರ್ಡರ್ 1988 ಇತ್ತು. ಅದನ್ನು ಇವರು ರಿವೈಸ್ ಮಾಡ್ತಾರೆ. ಪ್ರೊವೈಡೆಡ್ ಫಾರ್ ದ ಇನ್ಕ್ಲೂಷನ್ ಆಫ್ ಸರ್ಟನ್ ಸ್ಪೆಸಿಫಿಕ್ ಮ್ಯಾಟರ್ಸ್. ಇದರಲ್ಲಿ ಸರ್ಟನ್ ಸ್ಪೆಸಿಫಿಕ್ 2003 ಅಲ್ಲಿ ಸರ್ಟನ್ ಸ್ಪೆಸಿಫಿಕ್ ಮ್ಯಾಟರ್ ಅನ್ನು ಇನ್ಕ್ಲೂಡ್ ಮಾಡ್ತಾರೆ ಇನ್ ರಿಪೋರ್ಟ್ ಇನ್ ಕೇಸ್ ಕಂಪನೀಸ್ ಎಂಗೇಜ್ಡ್ ಇನ್ ದ ಬಿಸಿನೆಸ್ ಸಚ್ ಆಸ್, ಯಾವುದೆಲ್ಲ ಬಿಸಿನೆಸ್ ಈ ಆರ್ಡರ್ ಅನ್ನು ಆಡಿಟ್ ರಿಪೋರ್ಟ್ ಅಲ್ಲಿ ಫಾಲೋ ಮಾಡಬೇಕು ಅಂತಂದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಮೈನಿಂಗ್ ಆರ್ ಪ್ರೊಸೆಸಿಂಗ್ ಕಂಪನಿ, ಸಪ್ಲೈ ಅಂಡ್ ರೆಂಡರಿಂಗ್ ಸರ್ವಿಸಸ್, ಟ್ರೇಡಿಂಗ್ ಅಂಡ್ ಫೈನಾನ್ಸಿಂಗ್, ಇನ್ವೆಸ್ಟ್ಮೆಂಟ್, ಚಿಟ್ ಫಂಡ್, ನಿಧಿ ಆರ್ ಮ್ಯೂಚುವಲ್ ಬೆನಿಫಿಟ್ ಅಸೋಸಿಯೇಟ್, ಈ ಎಲ್ಲ ಕಂಪನೀಸ್ ಈ ಆರ್ಡರ್ ಅನ್ನು ಫಾಲೋ ಮಾಡಬೇಕು. ದಟ್ ಈಸ್ ಅ ಕಂಪನೀಸ್ ಆಡಿಟ್ ರಿಪೋರ್ಟ್ ಆರ್ಡರ್ 2003 ಆರ್ಡರ್ ಅಲ್ಲಿ ಏನ್ ಹೇಳ್ತದೆ ಅಂತಂದ್ರೆ, ಅವರು 3 ವಿಷಯವನ್ನು ಕ್ಲಿಯರ್ ಆಗಿ ಡಿಸ್ಕ್ಲೋಸ್ ಮಾಡಬೇಕು, ಅಂದ್ರೆ ಮುಚ್ಚಿಡಬಾರ್ದು. ದ ಆಡಿಟ್ ರಿಪೋರ್ಟ್ ಆನ್ ದೀಸ್ ಕಂಪನೀಸ್ ಶುಡ್ ಕವರ್ ವೈಡ್ ಮ್ಯಾಟರ್ಸ್ ಸಚ್ ಎಸ್ ಪ್ರಾಪರ್ಟಿ. ಕಂಪನಿಯಲ್ಲಿ ಎಷ್ಟೆಲ್ಲ ಪ್ರಾಪರ್ಟಿ ಇದೆ ಅದನ್ನು ಕ್ಲಿಯರ್ ಆಗಿ ಆಡಿಟ್ ರಿಪೋರ್ಟ್ ಅಲ್ಲಿ ಬರಿಬೇಕು ಹೇಳಿದ್ದಾರೆ. ದೆನ್ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ಸ್ ಅನ್ನು ಕೂಡ ಆಡಿಟ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ದೆನ್ ಫಿನಾನ್ಷಿಯಲ್ ರೆಗ್ಯುಲಾರಿಟೀಸ್, ಫಿನಾನ್ಷಿಯಲ್ ಆಕ್ಟಿವಿಟೀಸ್ ಏನೆಲ್ಲ ಇದೆ, ಏನೆಲ್ಲ ರೆಗ್ಯುಲೇಟ್ ಅದನ್ನು ಫಾಲೋ ಮಾಡಿದ್ದಾರೆ ಎಕ್ಸೆಟ್ರಾ ಇನ್ಫಾರ್ಮೇಶನ್ ಅನ್ನು ಆಡಿಟ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ದ audit report related to the company's audit report order 2003. That is a CARO 2003. ಇನ್ನೊಮ್ಮೆ ಹೇಳ್ತೇನೆ, CARO 2003 means ಫುಲ್ ಫಾರ್ಮ್ ಕಂಪನೀಸ್ ಆಡಿಟ್ ರಿಪೋರ್ಟ್ ಆರ್ಡರ್ 2003. ಇದರಲ್ಲಿ ಏನು ಹೇಳ್ತದೆ ಅಂತಂದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಥವಾ ಮೈನಿಂಗ್ ಕಂಪನಿ, ಸಪ್ಲೈ ಅಂಡ್ ರೆಂಡರಿಂಗ್ ಸರ್ವಿಸಸ್
ಟ್ರೇಡಿಂಗ್ ಆ್ಯಂಡ್ ಫೈನಾನ್ಸಿಂಗ್, ಇನ್ವೆಸ್ಟ್ಮೆಂಟ್, ಚಿಟ್ ಫಂಡ್, ನಿಧಿ ಆರ್ ಮ್ಯೂಚುವಲ್ ಫಂಡ್ ಸೊಸೈಟೀಸ್ ಎಲ್ಲ ಇದನ್ನು ಅಪ್ಲಿಕೇಬಲ್ ಮಾಡಬೇಕು. ಇದರಲ್ಲಿ ಏನಂತಂದ್ರೆ 3 ವಿಷಯವನ್ನು ಕ್ಲಿಯರ್ ಆಗಿ ಡಿಸ್ಕ್ಲೋಸ್ ಮಾಡಬೇಕು ಅಥವಾ ರಿಪೋರ್ಟ್ ಮಾಡಬೇಕು. ಯಾವುದರ ಬಗ್ಗೆ ಡಿಸ್ಕ್ಲೋಸ್ ಮಾಡಬೇಕು ಆಡಿಟರ್? ದಟ್ ಈಸ್ ಅ ಪ್ರಾಪರ್ಟಿ, ಇಂಟರ್ನಲ್ ಕಂಟ್ರೋಲ್ ಆ್ಯಂಡ್ ಫೈನಾನ್ಷಿಯಲ್ ರೆಗ್ಯುಲಾರಿಟಿಯನ್ನು ಕ್ಲಿಯರ್ ಆಗಿ ಆಡಿಟ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒನ್ ದಟ್ ಈಸ್ ಎಕ್ಸ್ಟೆನ್ಸ್ ಆಫ್ ಕ್ಯಾರೋ 2013 ಅಲ್ಲಿ ಒಮ್ಮೆ ಪುನಃ ಅಮೆಂಡ್ಮೆಂಟ್ ಮಾಡಿದ್ದಾರೆ, ಪುನಃ 2016 ಕೂಡ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಎಸ್, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಡಿಟ್ ವಾಸ್ ದ ಆಬ್ಜೆಕ್ಟಿವ್ಸ್ ದಟ್ ದೇರ್ ಆರ್ ಸರ್ಟನ್ ಪರ್ಟಿಕ್ಯುಲರ್ ಇಶ್ಯೂಸ್ ಅನ್ನು ಕೂಡ ಆಡಿಟ್ ರಿಪೋರ್ಟ್ ಅಲ್ಲಿ ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಪರ್ಟಿಕ್ಯುಲರ್ ಇಶ್ಯೂಸ್ ವಿಚ್ ಆರ್ ಇಂಪಾರ್ಟೆಂಟ್ ಟು ಬಿ ರಿಪೋರ್ಟೆಡ್ ವಿತ್ ಇನ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದ ಸರ್ಟನ್ ಎಂಟಿಟಿ ಆಸ್ ಪಾರ್ಟ್ ಆಫ್ ದೇರ್ ಆಡಿಟ್ ರಿಪೋರ್ಟ್. ಸರ್ಟನ್ ಪರ್ಟಿಕ್ಯುಲರ್ ಇಶ್ಯೂಸ್ ಇದೆಯಲ್ಲ, ಅದನ್ನು ಕೂಡ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲೇ ಆಡಿಟ್ ರಿಪೋರ್ಟ್ ಅಲ್ಲಿ ಅದನ್ನು ಡಿಸ್ಕ್ಲೋಸ್ ಮಾಡಬೇಕು ಅಂತ ಕಂಪನಿಯ ಅದು ಆಕ್ಟ್ ಹೇಳ್ತದೆ. ದಟ್ ಈಸ್ ಕ್ಯಾರೋ ಆಕ್ಟ್ 2016. 2016 ಕ್ಯಾರೋ ಇದು ಯಾವುದಕ್ಕೆಲ್ಲ ಅಪ್ಲಿಕೇಬಲ್ ಆಗ್ತದೆ, ಯಾವುದೆಲ್ಲ ಕಂಪನಿ ಇದನ್ನು ಫಾಲೋ ಮಾಡಬೇಕು ಅಂತ. ಕ್ಯಾರೋ 2016 ಈಸ್ ಅಪ್ಲಿಕೇಬಲ್ ಟು ಆಲ್ ಕಂಪನೀಸ್, ಎಲ್ಲ ಕಂಪನಿಗೆ ಅಪ್ಲಿಕೇಬಲ್ ಆಗ್ತದೆ ಎಕ್ಸೆಪ್ಟ್ ದ ಫಾಲೋವಿಂಗ್. ನಾವು ದಿಸ್ ಒನ್ ಇಸ್ ದ ನಾಟ್ ಅಪ್ಲಿಕೇಬಲ್ ಟು, ಇದಕ್ಕೆಲ್ಲ ಅಪ್ಲಿಕೇಬಲ್ ಆಗೋದಿಲ್ಲ. ದಟ್ ಈಸ್ ಬ್ಯಾಂಕಿಂಗ್ ಕಂಪನಿ, ಇನ್ಶೂರೆನ್ಸ್ ಕಂಪನೀಸ್ ರಿಜಿಸ್ಟರ್ಡ್ ಫಾರ್ ಚಾರಿಟೇಬಲ್ ಪರ್ಪಸ್. ಚಾರಿಟೇಬಲ್ ಪರ್ಪಸ್ ಹೇಳಿದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆಲ್ಲ ಚಾರಿಟೇಬಲ್ ಹೇಳ್ತಾರೆ. ಕಂಪನೀಸ್ ರಿಜಿಸ್ಟರ್ಡ್ ಫಾರ್ ಚಾರಿಟೇಬಲ್ ಪರ್ಪಸ್, 1 person company. Small companies means here companies with paid up capital less than or equal to 50 lakhs. 50 lakhs ಗಿಂತ ಕಡಿಮೆ ಅವರು ಪೇಯ್ಡ್ ಅಪ್ ಕ್ಯಾಪಿಟಲ್ ಇದ್ರೆ ಆ ಕಂಪನಿಗೆ ಕ್ಯಾರೋ 2016 ಅಪ್ಲಿಕೇಬಲ್ ಆಗೋದಿಲ್ಲ. ದೆನ್ ಫಾಲೋವಿಂಗ್ ಪ್ರೈವೇಟ್ ಕಂಪನೀಸ್ ಆಲ್ಸೋ ಎಕ್ಸಮ್ಟೆಡ್ ಫ್ರಮ್ ದ requirements of CARO 2016. That is a holding or subsidiary of the public company, not a holding ಮತ್ತು ಸಬ್ಸಿಡಿಯರಿ ಕಂಪನಿಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ದೆನ್ ಪೈಡ್ ಅಪ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಲೆಸ್ ದೆನ್ ಈಕ್ವಲ್ ಟು 1 crore. 1 crore ಕಡಿಮೆ ಇರುವ ಪೈಡ್ ಅಪ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸ್ ಇದ್ರೆ ಆವಾಗ ಅದಕ್ಕೆ ಆ ಕಂಪನಿಗೆ ಕೂಡ ಇದು ಅಪ್ಲಿಕೇಬಲ್ ಆಗೋದಿಲ್ಲ. Then borrowing less than or equal to 1 crore during any year. ಎನಿ ಇಯರ್ ಅಲ್ಲಿ 1 crore ಇಂದ ಕಡಿಮೆ ಬಾರೋ ಮಾಡಿದ್ರೆ ಅದಕ್ಕೆ ಕ್ಯಾರೋ 2016 ಅಪ್ಲಿಕೇಬಲ್ ಆಗೋದಿಲ್ಲ ಹೇಳಿದ್ದಾರೆ. ದೆನ್ ರೆವೆನ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು 10 crore ಇನ್ ದ ಫಿನಾನ್ಷಿಯಲ್ ಇಯರ್. ಅದು ಬಿಟ್ಟು ಬೇರೆ ಎಲ್ಲ ಕಂಪನೀಸಿಗೆ ಕ್ಯಾರೋ 2016 ಅಪ್ಲಿಕೇಬಲ್ ಆಗ್ತದೆ ಅಂತ ಹೇಳಿದ್ದಾರೆ. The auditor of all other classes or companies are required to report on the matters specified in this order. ಅಂದರೆ ಅದು ಕಂಪನೀಸ್ ಬಿಟ್ಟು ಉಳಿದ ಎಲ್ಲ ಕಂಪನೀಸಿಗೆ ಕ್ಯಾರೋ 2016 ಅದರಲ್ಲಿ ಆರ್ಡರಲ್ಲಿ ಇದೆ. ಕಂಪನಿ ಆಡಿಟ್ ರಿಪೋರ್ಟ್ ಮಾಡುವಾಗ ಈ ಥರನೇ ಮಾಡಬೇಕು ಅಂತ ಇದೆ. ದಟ್ ಈಸ್ ಎಕ್ಸ್ಪ್ಲೇನ್ ರಿಲೇಟೆಡ್ ಟು ದ ಪ್ರಾಪರ್ಟೀಸ್, ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಇಂಟರ್ನಲ್ ಕಂಟ್ರೋಲ್ಸ್. ಅದರ ಬಗ್ಗೆ ಕ್ಲಿಯರ್ ಆಗಿ ಆಡಿಟ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ದಿಸ್ ಆರ್ಡರ್ ಆಲ್ಸೋ ಅಪ್ಲಿಕೇಬಲ್ ಟು ಫಾರಿನ್ ಕಂಪನೀಸ್ ಆಲ್ಸೋ. ಈ ಕ್ಯಾರೋ 2016 ಇದೆ ಅಲ್ಲ, ಅದು ಫಾರಿನ್ ಕಂಪನಿಗೆ ಕೂಡ ಅಪ್ಲಿಕೇಬಲ್ ಆಗ್ತದೆ ಅಂತ ಹೇಳಿದ್ದಾರೆ. ದೆನ್ ಮ್ಯಾಟರ್ಸ್ ಸ್ಪೆಸಿಫೈಡ್ ಇನ್ ಕ್ಯಾರೋ 2016 ಕ್ಯಾರೋ ಮ್ಯಾಟರ್ಸ್ ಯಾವುದಲ್ಲೇ ಅಪ್ಲಿಕೇಬಲ್ ಆಗ್ತದೆ, ಏನೆಲ್ಲ ಇನ್ಫಾರ್ಮೇಶನ್ ಅನ್ನು ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ. ದ ಕಂಪನಿ ಆಡಿಟರ್ಸ್ ರಿಪೋರ್ಟ್ ಆರ್ಡರ್ 2016 ಇನ್ಕ್ಲೂಡ್ ದ ಫಾಲೋವಿಂಗ್ ಮ್ಯಾಟರ್ ಆನ್ ವಿಚ್ ಆಡಿಟರ್ ಇಸ್ ರಿಕ್ವೈರ್ಡ್ ಟು ರಿಪೋರ್ಟ್ ಮ್ಯಾಂಡೇಟರಿ. ಇದನ್ನು ಕಂಪಲ್ಸರಿ ರಿಪೋರ್ಟ್ ಅಲ್ಲಿ ಬರಿಬೇಕು ಅಂತ ಹೇಳಿದ್ದಾರೆ. ದಟ್ ಈಸ್ ರಿಲೇಟೆಡ್ ಟು ದ ಫಿಕ್ಸ್ಡ್ ಅಸೆಟ್, ಇನ್ವೆಂಟರೀಸ್, ಲೋನ್ಸ್ ಗಿವನ್ ಬೈ ದ ಕಂಪನಿ, loans to directors and investment by the company, deposit, cost records, statutory dues, repayment of loans, utilizations of funds, reporting of fraud, approval of managerial remuneration, nidhi company, related party transactions, private placement of professional issues, non-cash transactions and registration under the RBI Act.
ಈ ಎಲ್ಲ ಇನ್ಫಾರ್ಮೇಶನ್ ಅನ್ನು ಆಡಿಟ್ ರಿಪೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಟ್ ಈಸ್ ಎ ಮ್ಯಾಂಡೇಟರಿ. ಈ ಎಲ್ಲ ಇನ್ಫಾರ್ಮೇಶನ್ ಅನ್ನು ಆಡಿಟರ್ ಕ್ಲಿಯರ್ ಆಗಿ ಆಡಿಟ್ ರಿಪೋರ್ಟ್ ಅಲ್ಲಿ ಬರಿಬೇಕು ಅಂತ ಹೇಳಿದ್ದಾರೆ. ದಟ್ ಈಸ್ ಅ ಕ್ಯಾರೋ 2016. ಕ್ಯಾರೋ 2016 ಅಥವಾ ಕ್ಯಾರೋ ಹೇಳಿದ್ರೆ ಏನಂತಂದ್ರೆ ಆಡಿಟ್ ರಿಪೋರ್ಟ್ ಮಾಡುವಾಗ ಯಾವುದೆಲ್ಲ ಇನ್ಫಾರ್ಮೇಶನ್ ಅನ್ನು ಆಡಿಟ್ ರಿಪೋರ್ಟ್ ಅಲ್ಲಿ ಬರಿಬೇಕು ಅಂತ ಅವರು ಆರ್ಡರ್ ಅಲ್ಲಿ ಹೇಳಿದ್ದಾರೆ. ಸೊ ದಟ್ ಈಸ್ ಅ ಆರ್ಡರ್, ಆಡಿಟ್ ಕಂಪನಿ ಆಡಿಟರ್ಸ್ ಆಡಿಟ್ ಆರ್ಡರ್. ಇದೆಲ್ಲ ಇನ್ಫಾರ್ಮೇಶನ್ ಅನ್ನು ಡಿಸ್ಕ್ಲೋಸ್ ಮಾಡಬೇಕು. ದಟ್ ಇಸ್ ಫಿಕ್ಸ್ಡ್ ಅಸೆಟ್, ಇನ್ವೆಂಟರಿ, ಲೋನ್ಸ್ ಗಿವನ್ ಬೈ ದ ಕಂಪನಿ, ಲೋನ್ಸ್ ಟು ಡೈರೆಕ್ಟರ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಬೈ ದ ಕಂಪನಿ, ಡೆಪಾಸಿಟ್, ಕಾಸ್ಟ್ ರೆಕಾರ್ಡ್ಸ್, ಸ್ಟ್ಯಾಟ್ಯೂಟರಿ ಡ್ಯೂಸ್, repayment of loans and utilizations of funds, reporting of fraud, approval of managerial remuneration, ನಿಧಿ ಕಂಪನಿ, ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಎಕ್ಸೆಟ್ರಾ. ಈ ಎಲ್ಲ ಇನ್ಫಾರ್ಮೇಶನ್ ಅನ್ನು ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಲೈಕ್ ಅಲ್ಲಿ 3 ಪಾಯಿಂಟ್ ಇದೆ ಅಲ್ಲ, ಅದುವೇ ಇದು. ಒಂದು ಪ್ರಾಪರ್ಟೀಸ್, ಅನದರ್ ಒನ್ ಇಂಟರ್ನಲ್ ಚೆಕ್, ಮೂರನೇದು ಫಿನಾನ್ಷಿಯಲ್ ರೆಗ್ಯುಲಾರಿಟೀಸ್. ಎಸ್, these are the points to be mentioned under the auditor's report, that is company auditor's report order, that is CARO. Yes, I finished this lesson also. Thank you, students.